ಇಷ್ಟಾಪೂರ್ತಗಳು ಅಂತ ಎರಡು ಕೆಲಸಗಳನ್ನು ಪುರಾಣಗಳು ಹೇಳ್ತದೆ. ಕೇವಲ ದೇವರನ್ನು ಮಾತ್ರ ಆರಾಧನೆ ಮಾಡ್ತಾ ಇರುವುದಲ್ಲ, ಸಾಮಾಜಿಕವಾಗಿಯೂ ಅಲ್ಲಿಯೂ ದೇವರನ್ನು ನೋಡಬೇಕು ಅಂತ. ಬಿಂಬದಲ್ಲಿ ಮಾತ್ರ ದೇವರ ಆರಾಧನೆ ಅಲ್ಲ, ದೇವಸ್ಥಾನದಲ್ಲಿ ಮಾತ್ರ ದೇವರ ಆರಾಧನೆ ಅಲ್ಲ, ಊರಿನಲ್ಲೂ ದೇವರ ಆರಾಧನೆ ಮಾಡಲಿಕ್ಕುಂಟು, ಲೋಕದಲ್ಲೂ ದೇವರನ್ನು ನೋಡಬೇಕು ಅಂತ. ಮುನಿ ಅಂತ ಯಾರಿಗೆ ಹೆಸರು ಅಂತಂದ್ರೆ, ಯಾರು ಎಲ್ಲ ಕಡೆ ದೇವರನ್ನು ನೋಡ್ತಾನೋ ಅವನಿಗೆ ಮುನಿ ಅಂತ ಹೆಸರು. ಹಾಗಾಗಿ ಒಂದೇ ಕಡೆ ಇದ್ದು ದೇವರನ್ನು ನೋಡುವುದಲ್ಲ, ನಾವು ಎಲ್ಲೆಲ್ಲಿಗೆ ಹೋಗ್ತೇವೆ ಅಲ್ಲಲ್ಲಿ ಎಲ್ಲ ದೇವರನ್ನು ನೋಡಬೇಕು ಅಂತ. ಹಾಗಾಗಿ ನಾವು ಮಾಡುವ ಒಂದೊಂದು ಕೆಲಸವನ್ನು ದೇವರ ಪೂಜೆ ಅಂತ ಪುರಾಣ ಬಯಸ್ತದೆ. ಆದ್ದರಿಂದ ತಟಾಕ ಪ್ರತಿಷ್ಠಾ ವಿಧಿ ಎನ್ನುವ ಒಂದು ವ್ಯವಸ್ಥೆಯನ್ನು ಪುರಾಣ ಮುಂದಿನ ಅಧ್ಯಾಯದಲ್ಲಿ ಹೇಳ್ತದೆ. ನಮಗೆಲ್ಲ ಗೊತ್ತುಂಟು, ಹಿಂದೆ ನಗರ ಅಂತ ಒಂದು ಆಗಬೇಕಾಗಿದ್ದರೆ ಪ್ರಧಾನವಾಗಿ ಎರಡು ಅಂಶಗಳು. ಒಂದು ವಿಶಾಲವಾದ ಜಾಗ ಬೇಕು, ಸ್ಥಳ ಬೇಕು. ಇನ್ನೊಂದು ಭತ್ತದ ನೀರಿನ ಸೆಲೆ ಇರಬೇಕು. ಎಲ್ಲೆಲ್ಲಿ ಮಹಾನಗರಗಳನ್ನು ಪ್ರಾಚೀನರು ನಿರ್ಮಾಣ ಮಾಡಿದ್ದಾರೆ ಅದು ಎಲ್ಲವೂ ನದಿ ದಂಡೆಯಲ್ಲಿ ಉಂಟು, ಅಥವಾ ದೊಡ್ಡ ಸರೋವರದ ಸುತ್ತ ಉಂಟು. ಅದು ಬಿಟ್ಟು ಯಾವುದೋ ಗಹನವಾದ ಕಾಡಿನಲ್ಲಿ ಮರುಭೂಮಿಯಲ್ಲಿ ಯಾವುದೇ ನಗರ ನಿರ್ಮಾಣ ಆಗಲಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಪ್ರಾಥಮಿಕವಾದ ಅವಶ್ಯಕತೆ ಏನು ಉಂಟು ಅದನ್ನು ನೋಡಿಕೊಂಡು ಅದನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ನಗರ ಅಂತ ಆದಲ್ಲಿ ಎಲ್ಲ ಕಡೆಯಲ್ಲಿ ದೊಡ್ಡ ನೀರಿನ ಆಶ್ರಯವನ್ನು ನಾವು ನೋಡ್ತೇವೆ. ಸ್ವಾಭಾವಿಕವಾಗಿ ಸಿಗುವ ನೀರು ಒಂದಾದರೆ, ನಮ್ಮ ಪ್ರಯತ್ನದಿಂದ ನೀರನ್ನು ಶೇಖರಿಸುವಂತಹ ವಿಧಾನ ಮತ್ತೊಂದು. ಹಾಗಾಗಿ ನದಿ ಇದ್ದ ಹಾಗೆ ಸರೋವರ, ತಟಾಕ ಅಂತೆಲ್ಲ ನಾವು ಕರೀತೇವೆ. ಸರೋವರ ಅಂತಂದ್ರೆ ನಾವು ದಂಡೆಯನ್ನು ಕಟ್ಟದೇ ಇರುವಂಥದ್ದು, ಸರಸ್ಸು ಅಂತ ಕರಿತೇವೆ, ಅದೇ ಸ್ವಯಂ ನಿರ್ಮಾಣ ಆಗಿರುವಂಥದ್ದು. ತಟಾಕ ಅಂತಂದ್ರೆ ನಾವು ತಟವನ್ನು ನಿರ್ಮಾಣ ಮಾಡಿದ್ದು. ಮಧ್ವ ಸರೋವರವನ್ನು ಮಧ್ವ ತಟಾಕ ಅಂತ ಪುರಾಣ ಕರೀತದೆ. ಶ್ರೀಮನ್ ಮಧ್ವ ತಟಾಕೇದಂ ಅಂತ ತಟಾಕ ಅಂತ ಕರೀತದೆ. ಯಾಕೆ ಅಂತಂದ್ರೆ ಅದಕ್ಕೆ 4 ಸುತ್ತವೂ ಪ್ರಾಚೀನರು ದೊಡ್ಡ ದೊಡ್ಡ ಕಲ್ಲುಗಳಿಂದ ದಂಡೆಯನ್ನು ಕಟ್ಟಿದ್ದಾರೆ. ಹೀಗೆ ಮನುಷ್ಯರಿಂದ ದಂಡೆ ಕಟ್ಟಲ್ಪಟ್ಟರೆ ಅದಕ್ಕೆ ತಟಾಕ ಅಂತ ಹೆಸರು. ಅಂತಹ ತಟಾಕವನ್ನು ನಿರ್ಮಾಣ ಮಾಡುವ ವಿಧಿಯನ್ನು ಪದ್ಮಪುರಾಣ ಹೇಳ್ತದೆ. ಇದು ಯಾಕೆ ಅಂತಂದ್ರೆ ಇಡೀ ಲೋಕಕ್ಕೆ ಒಳ್ಳೇದಾಗಬೇಕು ಅಂತ. ಒಂದು ಊರಿನಲ್ಲಿ ಹಿಂದೆ ಇತ್ತು ಧರ್ಮದ ಬಾವಿ ಅಂತ ಕರೀತಾ ಇದ್ದೆವು, ಸಾರ್ವಜನಿಕ ಬಾವಿಯನ್ನು. ಅದಕ್ಕೆ ಧರ್ಮದ ಬಾವಿ ಅಂತ ಹೆಸರಿತ್ತು. ಅರವಟ್ಟಿಗೆ ಅಂತ ಕನ್ನಡದಲ್ಲಿ ಒಂದು ಶಬ್ದ ಉಂಟು. ಅರ ಅಂದರೆ ಹಳೆಗನ್ನಡದಲ್ಲಿ ಧರ್ಮ ಅಂತ ಹೆಸರು. ಒಟ್ಟಿಗೆ ಎನ್ನುವ ಶಬ್ದ ಸಂಸ್ಕೃತದ ವಾಟಿಕ ಎನ್ನುವ ಶಬ್ದದಿಂದ ಬಂದಿದೆ. ಹಾಗಾಗಿ ಧರ್ಮ ವಾಟಿಕ ಎನ್ನುವ ಸಂಸ್ಕೃತದ ಶಬ್ದ ಕನ್ನಡಕ್ಕೆ ಬಂದು ಅರವಟ್ಟಿಗೆ ಅಂತ ಆಗಿದೆ. ಈ ಅರವಟ್ಟಿಗೆ ಅಂತಂದ್ರೆ ಏನು ಅಂದ್ರೆ, ದಾರಿಯಲ್ಲಿ ಹೋಗ್ತಾ ಇರುವಾಗ ನೀರು ಬೇಕು ಅಂತ ಬಾಯಾರಿಕೆ ಆಗ್ತದೆ. ಇವತ್ತು ಎಲ್ಲ ಕಡೆಯಲ್ಲಿ ಅಂಗಡಿಗಳಿದ್ದಾವೆ, 10 ರೂಪಾಯಿಗೆ ಒಂದು ನೀರಿನ ಬಾಟ್ಲು ಸಿಗ್ತದೆ. ಹಾಗಾಗಿ ಯಾರಿಗೂ ನೀರಿನ ಬೆಲೆ ಗೊತ್ತಿಲ್ಲ, ಬೆಲೆ ಕೊಟ್ಟರೆ ನೀರು ಸಿಗ್ತದೆ ಅಂತ. ಹಿಂದೆ ತುಂಬ ಕಷ್ಟ ಇತ್ತು, ನೀರು ಬೇಕಾದಲ್ಲಿ ಸಿಗುತ್ತಿರಲಿಲ್ಲ, ಬಾವಿ ಎಲ್ಲ ಕಡೆ ಇರ್ತಿರ್ಲಿಲ್ಲ. 10 ಮನೆಗೆ ಒಂದು ಬಾವಿ, ಕೆಲವು ಕಡೆಗೆ ಊರಿಗೆ ಒಂದು ಬಾವಿ ಇವತ್ತು ಉಂಟು. ಉತ್ತರ ಕರ್ನಾಟಕಕ್ಕೆ ನೀವು ಹೋದರೆ, ಕೆಲವು ಹಳ್ಳಿಗಳಿಗೆ ಹೋದರೆ ಊರಿಗೆ ಒಂದೇ ಬಾವಿ ಇರುವುದು. ಹಾಗಾಗಿ ಒಂದು ಗಾದೆ ನಮ್ಮಲ್ಲಿ ಪ್ರಚಲಿತ ಉಂಟು, ಊರಿಗೆ ಬಂದವಳು ನೀರಿಗೆ ಬಾರದೆ ಇರ್ತಾಳ ಅಂತ. ಯಾರ್ದಾದ್ರೂ ಪರಿಚಯ ಆಗಲಿಲ್ಲ ಅಂತಂದ್ರೆ ಹೆಂಗಸರಿಗೆ ಪರಿಚಯ ಎಲ್ಲ ಆಗುದು ಕೇಳಿದ್ರೆ ಬಾವಿ ಕಟ್ಟೆಯಲ್ಲಿ ಪರಿಚಯ ಆಗುದು. ಯಾಕೆ ಅಂತಂದ್ರೆ ಅಲ್ಲಿ ಬರಲೇಬೇಕು ಎಲ್ಲರೂ ಕೂಡ. ಹಾಗಾಗಿ ಬಾವಿಯನ್ನು ಎಲ್ಲ ಕಡೆ ತೋಡ್ತಾ ಇದ್ರು. ಉದ್ದೇಶ ಏನು ಅಂತಂದ್ರೆ ಎಲ್ರಿಗೆ ಉಪಕಾರ ಆಗಬೇಕು ಅಂತ. ಹಾಗೆ ಬಾವಿ ತೋಡಿ ಬಾವಿಯನ್ನು ಬಿಡುವಂಥದ್ದು, ಸಾರ್ವಜನಿಕವಾಗಿ ಎಲ್ರಿಗೂ ಒಪ್ಪಿಸುವಂಥದ್ದು ಒಂದು ವಿಧಿ, ಉತ್ಸರ್ಗ ಅಂತ ಶಾಸ್ತ್ರ ಕರೀತದೆ. ತಟಾಕದ ಉತ್ಸರ್ಗವನ್ನು ಪದ್ಮಪುರಾಣ ಹೇಳುವುದು ಅದೇ ಉದ್ದೇಶದಿಂದ. ತಟಾಕವನ್ನು ತಯಾರು ಮಾಡಿ ಅದನ್ನು ಬಿಟ್ಟು ಬಿಡಬೇಕಂತೆ. ಉತ್ಸರ್ಗ ಅಂದ್ರೆ 2 ಕೈಯನ್ನು ಮೇಲೆತ್ತಿ ಇದು ನಂದಲ್ಲ, ಇದನ್ನು ನಾನು ಲೋಕಕ್ಕೋಸ್ಕರ ಬಿಟ್ಟಿದ್ದೇನೆ ಅಂತ ಹೇಳುವಂಥದ್ದಕ್ಕೆ ಉತ್ಸರ್ಗ ಅಂತ ಹೆಸರು. ಆ ವಿಧಾನವನ್ನು ಪದ್ಮಪುರಾಣ ತುಂಬ ಮನೋಹರವಾಗಿ ಹೇಳ್ತದೆ. ತಟಾಕ ನಿರ್ಮಾಣ ಮಾಡಬೇಕು ಅಂತ ಮನಸ್ಸಿದ್ರೆ, ಮಹಾಪುಣ್ಯವನ್ನು ಸಂಪಾದಿಸಿಕೊಳ್ಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಮನಸ್ಸಿದ್ರೆ ಆತ ದೊಡ್ಡ ತಟಾಕವನ್ನು ನಿರ್ಮಾಣ ಮಾಡಬೇಕು. ಅದಕ್ಕೆ ಸುತ್ತಲೂ ಬಲವಾದ ಕಲ್ಲುಗಳಿಂದ ದಂಡೆ ಕಟ್ಟಬೇಕು, ಮೆಟ್ಟಿಲುಗಳನ್ನು ಮಾಡಬೇಕು, ನೀರನ್ನು ಅದರಲ್ಲಿ ನಿಲ್ಲಿಸಬೇಕು. ಸಾಮಾನ್ಯ ನೀರು ಇಲ್ಲದೇ ಇರುವಂತಹ ಹೊತ್ತಿನಲ್ಲಿ ತಟಾಕವನ್ನು ನಿರ್ಮಾಣ ಮಾಡಲಿಕ್ಕೆ ಆರಂಭ ಮಾಡಿ ಮಳೆಗಾಲದಲ್ಲಿ ಪೂರ್ಣವಾಗಿ ನೀರು ತುಂಬಿದ ಮೇಲೆ ಆ ತಟಾಕವನ್ನು ಉತ್ಸರ್ಗ ಮಾಡಬೇಕು ಅಂತ ವಿಧಿ ಇರುವಂಥದ್ದು. ಅದಕ್ಕೊಂದು ವಿಧಿಯನ್ನು ಹೇಳ್ತದೆ ಪುರಾಣ. ನಮಗದು ಹಿಂದಿನ ಕಾಲದಲ್ಲಿ ಗೊತ್ತಿತ್ತು, ಇವತ್ತು ನಾವು ಮರೆತು ಬಿಟ್ಟಿದ್ದೇವೆ. ದೇವಸ್ಥಾನದಲ್ಲಿ ಒಂದು ತೀರ್ಥ ಬಾವಿ ಅಂತ ಇರ್ತದೆ, ಅಥವಾ ಕೆಲವು ತಟಾಕಗಳನ್ನು ತೀರ್ಥ ಅಂತ ಕರೀತೇವೆ. ಆ ತೀರ್ಥಕ್ಕೆ ವಿಧಿ ನಿಷೇಧಗಳುಂಟು. ಇಲ್ಲಿ ಸಾಬೂನು ಉಪಯೋಗಿಸಬಾರದು ಅಂತ ಒಂದು ಬರೆದಿದ್ದಾರೆ, ಬೋರ್ಡ್ ಹಾಕಿದ್ದಾರೆ.
ಇಲ್ಲಿ ಉಗಳಬಾರದು ಅಂತ ಬರೆದಿದ್ದಾರೆ, ಇಲ್ಲಿ ಬಟ್ಟೆ ಒಗೆಯಬಾರದು ಅಂತ ಹಾಕಿರ್ತಾರೆ. ಸಾಮಾನ್ಯ ದೇವಸ್ಥಾನದ ಕೆರೆಗಳಲ್ಲಿ ಆ ಬೋರ್ಡ್ಗಳನ್ನು ನಾವು ಕಾಣ್ತೇವೆ. ಸಾಬೂನು ಉಪಯೋಗ ಮಾಡಬಾರ್ದು, ಉಗುಳಬಾರ್ದು, ಬಟ್ಟೆ ಒಗಿಬಾರ್ದು, ಬೇರೆ ಯಾವುದೇ ಕಲುಷಿತ ವಸ್ತುಗಳನ್ನು ಅದಕ್ಕೆ ಹಾಕಬಾರ್ದು, ಕಸ ಹಾಕಬಾರ್ದು ಅಂತ. ಯಾಕೆ ಅಂತಂದ್ರೆ ಪುರಾಣ ಅದನ್ನು ಮಹಾಪಾಪ ಅಂತ ಹೇಳ್ತದೆ. ತಟಾಕವನ್ನು ಕಲುಷಿತ ಮಾಡುವಂಥದ್ದು ಮಹಾಪಾತಗಳಲ್ಲಿ ಒಂದು. ಎಲ್ಲರೂ ನೀರು ಕುಡಿಯುವಂತಹ ಕುಡಿಯುವ ನೀರನ್ನು ಹಾಳು ಮಾಡುವಂಥದ್ದು ದೊಡ್ಡ ದೋಷ ಅಂತ ಪುರಾಣ ಪರಿಗಣನೆ ಮಾಡಿದೆ. ಅದಕ್ಕೋಸ್ಕರ ಅಂತಹ ತಟಾಕವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕಾದ ಧರ್ಮ. ಆ ಧರ್ಮವನ್ನು ಹೇಗೆ ಅನುಷ್ಠಾನ ಮಾಡುವುದು? ಅದಕ್ಕೋಸ್ಕರ ತಟಾಕದಲ್ಲಿ ಅದಕ್ಕೊಂದು ದೈವಿ ಸಾನ್ನಿಧ್ಯ ಅದರಲ್ಲಿ ಬರಬೇಕು, ದೇವರು ಇರಬೇಕು, ತೀರ್ಥ ಆಗಬೇಕು ಅಂತಂದರೆ ಚಿನ್ನದಲ್ಲಿಯೋ ತಾಮ್ರದಲ್ಲಿಯೋ ಬೆಳ್ಳಿಯಲ್ಲಿಯೋ ಕೊನೆಗೆ ಕಲ್ಲಿನಲ್ಲಿಯೋ ಅವರವರ ಶಕ್ತಿ ಅನುಸಾರವಾಗಿ ಮಕರವನ್ನು ಮಾಡಬೇಕಂದ್ರೆ ಮೊಸಳೆಯನ್ನು ಮಾಡಬೇಕು, ಮೀನನ್ನು ಮಾಡಬೇಕು, ಮೀನಿನ ಚಿತ್ರವನ್ನು ಮಾಡಬೇಕು ಅಥವಾ ಶಿಲ್ಪವನ್ನು ಮಾಡಬೇಕು. ಅದೇ ರೀತಿ ಡುಂಡುಭ ಹಾವುಗಳನ್ನು, ಕೇರೆ ಹಾವುಗಳನ್ನು, ನೀರೊಳ್ಳೆಗಳನ್ನು ಚಿತ್ರಿಸಬೇಕು. ಏಡಿಯನ್ನು ಮಾಡಬೇಕು, ಶಿಂಶುಮಾರ ಅಂತ ಕರೀತದೆ ಪುರಾಣ. ಆಮೇಲೆ ಪದ್ಮವನ್ನು ಮಾಡಬೇಕು. ಹೀಗೆ ಎಲ್ಲ ಜಲಚರಗಳನ್ನು ಕೆತ್ತಿ ಮಾಡಬೇಕು, ಕಲ್ಲಿನಲ್ಲಿಯೋ ಅಥವಾ ಲೋಹಗಳಲ್ಲಿಯೋ. ಅವುಗಳನ್ನು ಪೂಜಿಸಿ ಅವುಗಳನ್ನು ತಟಾಕದ ಒಳಗೆ ಹಾಕಬೇಕು ಅಂತ. ನಾವು ನಮ್ಮ ಮದ್ದು ಸರೋವರವನ್ನೇ ಒಂದು ಸತಿ ನೋಡಿದರೆ, ನೀರು ಬತ್ತುವಾಗ, ನೀರು ಕಮ್ಮಿ ಆಗುವಾಗ ನೋಡಿದರೆ ಸರೋವರದ ದಂಡೆಗಳಲ್ಲಿ ಈ ಎಲ್ಲ ಚಿತ್ರಗಳಿದ್ದಾವೆ. ಸಾಮಾನ್ಯ ಹಳೆಯ ಎಲ್ಲ ಸರೋವರದಲ್ಲಿ ಅದು ಇರ್ತದೆ. ಸರೋವರದ ಒಳಬದಿಯಲ್ಲಿ ನೋಡಿದರೆ 2 ಮೀನಿನ ಚಿತ್ರ ಇರ್ತದೆ, ಒಂದು ಹಾವಿನ ಚಿತ್ರ ಇರ್ತದೆ. ಮತ್ತೆ ತಟಾಕ ರಕ್ಷಣೆಗೆ ಅಂತ ಕೆಲವು ಕಡೆಯಲ್ಲಿ ಆಂಜನೇಯನ ಮೂರ್ತಿಯನ್ನು ಕೊರೆಯುತ್ತಾರೆ, ಭೈರವನ ಮೂರ್ತಿಯನ್ನು, ವೀರಭದ್ರ, ಭೈರವ ಇತ್ಯಾದಿ ವಿಗ್ರಹಗಳನ್ನು ಕೊರೆಯುತ್ತಾರೆ. ಅದರೊಟ್ಟಿಗೆ ಪದ್ಮವನ್ನು ಮಾಡ್ತಾರೆ, ಆಮೆಯನ್ನು ಮಾಡ್ತಾರೆ. ಎಲ್ಲ ಜಲಚರಗಳನ್ನು ಚಿತ್ರಿಸಿ ತಟಾಕದಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಇದು ಯಾಕೆ ಅಂತಂದ್ರೆ ಇದು ಕೇವಲ ಮೋಜಿಗೆ ಅಥವಾ ಈಜಲಿಕ್ಕೆ ಇರುವಂತಹ ತಟಾಕ ಅಲ್ಲ, ಇದು ಎಲ್ಲರಿಗೆ ನೀರನ್ನು ಕೊಡ್ಲಿಕ್ಕೆ ಇರುವಂತಹದ್ದು. ಇದನ್ನು ರಕ್ಷಣೆ ಮಾಡಬೇಕು, ಇದು ತೀರ್ಥ, ಇದರಲ್ಲಿ ದೇವರ ಸನ್ನಿಧಾನ ಉಂಟು ಅಂತ ತೋರಿಸ್ಲಿಕ್ಕೋಸ್ಕರ ಆ ರೀತಿಯ ಶಿಲ್ಪಗಳನ್ನು ತಟಾಕದಲ್ಲಿ ಮಾಡಿ ತಟಾಕ ಪ್ರತಿಷ್ಠಾ ಅಂತ ಮಾಡ್ತಾರೆ. ಹಾಗಾಗಿ ತಟಾಕಕ್ಕೆ ಯಾರಾದರೂ ಬಿದ್ದು ಸತ್ತರೆ ಶುದ್ಧಿ ಆಗಬೇಕು ಅಂತಿರುವುದು ಅದು ಆ ವಿಷಯಕ್ಕೋಸ್ಕರ. ಅದೊಂದು ಸನ್ನಿಧಾನ ಎನ್ನುವ ದೃಷ್ಟಿಯಿಂದ. ಹಾಗೆ ತಟಾಕವನ್ನು ಪ್ರತಿಷ್ಠೆ ಮಾಡಬೇಕಂತೆ. ಅದಕ್ಕೆ ವಾಸ್ತು ಪೂಜಾದಿಗಳನ್ನು ಮಾಡಬೇಕು, ಕಲಶಗಳನ್ನು ತುಂಬಿಸಿ ಅದರಲ್ಲಿ ದೇವರನ್ನು ಆವಾಹಿಸಿ ಅದನ್ನು ತೀರ್ಥವನ್ನಾಗಿ ಮಾಡಿ ಆ ತೀರ್ಥವನ್ನು ತಟಾಕಕ್ಕೆ ಹಾಕಬೇಕು. ಗಂಗಾದಿ ಎಲ್ಲ ನದಿಗಳ ನೀರನ್ನು ತಂದು ತಟಾಕಕ್ಕೆ ಸುರಿಬೇಕು ಅಂತ ತಟಾಕ ಪ್ರತಿಷ್ಠಾ ವಿಧಿಗಳಲ್ಲಿ ಹೇಳಿದೆ. ಹಾಗೆಲ್ಲ ಅದನ್ನು ಮಾಡಬೇಕು, ಮಾಡಿ ಅದನ್ನು ಉತ್ಸರ್ಗ ಮಾಡಬೇಕಂತೆ, ಬಿಡಬೇಕು ಅಂತ, ಲೋಕಕ್ಕೋಸ್ಕರ ಕೊಡಬೇಕು ಅಂತ. ಪುರಾಣ ಫಲವನ್ನು ಹೇಳ್ತಾ ಗ್ರೀಷ್ಮೇಪಿ ಯತ್ಸ್ಥಿತಂ ತೋಯಂ ರಾಜಸೂಯಾದ್ ವಿಶಿಷ್ಯತೆ ಅಂತ. ಮಳೆಗಾಲದಲ್ಲಿ ನೀರಿರುವ ತಟಾಕ ಕೆಲವು, ಮಳೆಗಾಲ ಮುಗಿದು ಸಾಮಾನ್ಯವಾಗಿ ಭಾದ್ರಪದ ಆಮೇಲೆ ಪುಷ್ಯ ಮಾಘ ಮಾಸದವರೆಗೆ ಇರುವಂಥ ತಟಾಕಗಳು ಕೆಲವು ನೀರಿರ್ತದೆ ಅಂತ. ಎಲ್ಲಿವರೆಗೆ ಅಂತಂದರೆ ವೈಶಾಖ ಜ್ಯೇಷ್ಠ ಮಾಸದಲ್ಲೂ ತಟಾಕದಲ್ಲಿ ನೀರಿರುವ ಹಾಗೆ ನೋಡಿಕೊಳ್ಬೇಕು ಅಂತ ಪುರಾಣ ಹೇಳ್ತದೆ. ಅಂದರೆ ಯಾವ ಕಾಲಕ್ಕೆ ನೀರು ಪೂರ್ತಿ ಬತ್ತಿ ಹೋಗುತ್ತದೋ, ನೀರು ಪೂರ್ತಿ ಲೋಕದಲ್ಲಿ ಬತ್ತಿ ಹೋಗುತ್ತದೋ ಆ ಕಾಲಕ್ಕೂ ತಟಾಕದಲ್ಲಿ ನೀರು ಉಳಿಯುವ ಹಾಗೆ ಮಾಡಬೇಕು ಅಂತ. ನಾವು ಜಲ ಸಂರಕ್ಷಣೆ ಅಂತ ಇವತ್ತು ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ. ಮಳೆ ನೀರನ್ನು ಉಳಿಸ್ಕೊಳ್ಬೇಕು, ಎಲ್ಲವನ್ನು ಸಮುದ್ರಕ್ಕೆ ಹೋಗ್ಲಿಕ್ಕೆ ಬಿಡಬಾರ್ದು. ಭೂಮಿಯಲ್ಲಿ ಎಲ್ಲ ಕಡೆ ನಾವು ಕಾಂಕ್ರೀಟ್ ಹಾಕಿ ರಸ್ತೆಗಳನ್ನು ಮಾಡಿ ನೀರು ಇಂಗುವಂತಹ ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡಿದ್ದೇವೆ. ಗದ್ದೆಗಳಿಗೆಲ್ಲ ಮಣ್ಣು ತುಂಬಿಸಿದ್ದೇವೆ. ಹಾಗಾಗಿ ಭೂಮಿಯ ಒಳಗೆ ಇಂಗಬೇಕಾದಷ್ಟು ನೀರು ಇಂಗುತ್ತಾ ಇಲ್ಲ, ಹಿಂದೆ ಇಂಗುತ್ತಾ ಇದ್ದಷ್ಟು. ಅದಕ್ಕೋಸ್ಕರ ಹಿಂದೆ ಎಲ್ಲ ಒಂದು ವಾಡಿಕೆ ಏನು ಅಂತಂದ್ರೆ, ಬಯಲು ಗದ್ದೆಗಳಿರುವಲ್ಲಿ ಬಾವಿ ತೋಡಿದ್ರೆ ಅಲ್ಲಿ ನೀರು ನೋಡಬೇಕು ಅಂತಿಲ್ಲ ಅಂತ. ಎಲ್ಲ ಕಡೆ ಎಲ್ಲಿ ಬಾವಿ ತೋಡಿದ್ರು ನೀರು ಸಿಗ್ತದೆ ಅಂತ. ಇವತ್ತೇನಾಗಿದೆ ಅಂತಂದ್ರೆ ಗದ್ದೆಗೆಲ್ಲ ನಾವು ಮಣ್ಣು ತುಂಬಿಸಿದ್ರಿಂದ ಯಾವ ಬಾವಿಯಲ್ಲೂ ಸರಿಯಾಗಿ ನೀರಿಲ್ಲ. ನೀರು ಸಿಕ್ಕಿದ್ರೂ ಕೂಡ ಅದರ ಹತ್ರ ಯಾವುದಾದ್ರೂ ದೊಡ್ಡ ಚರಂಡಿ ಹೋದರೆ ಎಲ್ಲ ಬಾವಿಯಲ್ಲೂ ನೀರು ಕಲುಷಿತವಾಗಿರ್ತದೆ. ಯಾವುದೊಂದು ತೀರ್ಥಕ್ಷೇತ್ರಗಳು ಅಂತ ಹೇಳ್ತೇವೆ, ತೀರ್ಥಗಳು ಕೂಡ ಕಲುಷಿತವಾಗುವ ಪ್ರಸಂಗ ಬಂದಿದೆ. ಆದ್ದರಿಂದ ಪುರಾಣ ಹೇಳ್ತದೆ ತಟಾಕಗಳನ್ನು ಉಳಿಸಿ ಅಂತ. ನದಿಯನ್ನು ಉಳಿಸಿ, ಕೆರೆಗಳನ್ನು ಮರುಪೂರಣ ಮಾಡಿ, ಬೋರ್ವೆಲ್ಗಳಿಗೆ ನೀರು ತುಂಬಿಸಿ ನಾವು ಇವತ್ತೇನು ಹೇಳ್ತಾ ಇದ್ದೇವೆ, ಇದನ್ನು 1000 ವರ್ಷಗಳ ಹಿಂದೆ ಪುರಾಣ ನಮಗೆ ಎಚ್ಚರಿಕೆ ಕೊಟ್ಟಿದೆ. ತಟಾಕಗಳನ್ನು ಉಳಿಸಿ, ಬಾವಿಗಳನ್ನು ಉಳಿಸಿ, ಅದನ್ನು ರಕ್ಷಣೆ ಮಾಡಿ, ಅದನ್ನು ಕಲುಷಿತಗೊಳಿಸಬೇಡಿ. ಯಾಕೆ ಅಂತಂದ್ರೆ ಅವುಗಳ ನೀರು ಜೀವಜಲ. ನಾವು ಗಾಳಿ, ನೀರು ಮತ್ತು ಆಹಾರ ಈ 3 ಇಲ್ಲದಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಣ ಇಲ್ಲದಿದ್ರೂ ಬದುಕಬಹುದು, ಬೇಡಿ ಆದರೂ ಬದುಕಬಹುದು,
ಉಸಿರಾಡದೆ ಬದುಕಲಿಕ್ಕಾಗುವುದಿಲ್ಲ, ನೀರು ಕುಡಿಯದೆ ಬದುಕಲಿಕ್ಕಾಗುವುದಿಲ್ಲ, ಆಹಾರವನ್ನು ಉಣ್ಣದೆ ಬದುಕಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ರಾಷ್ಟ್ರ ನಿರ್ಮಾಣದಲ್ಲಿ ರಾಜನಿಗೆ ಕೆಲವು ನಿಯಮಗಳಿದ್ದಾವೆ. ಕುಡಿಯುವ ನೀರಿಗೆ ದಂಡ ಹಾಕಲಿಕ್ಕಿಲ್ಲ, ಕುಡಿಯುವ ನೀರನ್ನು ಮಾರಲಿಕ್ಕಿಲ್ಲ, ಶ್ವಾಸೋಚ್ಛ್ವಾಸ ಮಾಡುವ ಗಾಳಿಗೆ ಬೆಲೆ ಕಟ್ಟಲಿಕ್ಕಿಲ್ಲ, ದಂಡ ಹಾಕಲಿಕ್ಕಿಲ್ಲ, ಮಾರಲಿಕ್ಕಿಲ್ಲ, ಆಹಾರ ವಸ್ತುಗಳಿಗೆ ದಂಡ ಹಾಕಲಿಕ್ಕಿಲ್ಲ, ಅದನ್ನು ಮಾರಲಿಕ್ಕಿಲ್ಲ ಅಂತ. ಇವತ್ತು ಗಾಳಿಯನ್ನು ಒಂದು ಬಿಟ್ಟಿದ್ದೇವೆ, ನಿಮ್ಮ ಊರಿನ ಗಾಳಿಯನ್ನು ಸೇವಿಸಲಿಕ್ಕೆ ನಮ್ಮ ಪರವಾನಿಗೆ ಬೇಡ ಅಂತ, ಬೇಕು ಅಂತ ಯಾರು ಹೇಳ್ತಾ ಇಲ್ಲ. ನೀರಿಗೂ ಆ ಸ್ಥಿತಿ ಬಂದಿದೆ, ನೀರನ್ನು ಮಾರುವಂಥ ವ್ಯವಸ್ಥೆ ನಾವು ಬಂದಿದ್ದೇವೆ. ಪುರಾಣ ಕಲಿಧರ್ಮಗಳನ್ನು ಹೇಳುವಾಗ ಇದನ್ನೆಲ್ಲ ಹೇಳ್ತದೆ. ಮುಂದೆ ಒಂದು ಕಾಲದಲ್ಲಿ ಅನ್ನವನ್ನು ಮಾರ್ತಾರೆ, ನೀರನ್ನು ಮಾರ್ತಾರೆ, ವಿದ್ಯೆಯನ್ನು ಮಾರ್ತಾರೆ ಅಂತೆಲ್ಲ ಪುರಾಣ ಅವತ್ತು ಹೇಳಿದೆ. ಇದೆಲ್ಲ ನಮ್ಮ ಕಾಲದಲ್ಲೇ ಕಾಣ್ತಾ ಉಂಟು. ಇದು ಕಲಿಯುಗ ಬರುವಾಗ, ಕಲಿಯುಗ ಅಂತ್ಯ ಆಗುವಾಗ ಅಂತ ಹೇಳಿದ್ದು, ಕಲಿಯುಗದ ಅಂತ್ಯದವರೆಗೆ ನಾವು ಕಾಯಬೇಕಾಗಿಲ್ಲ. ಕಲಿಯುಗದ ಆರಂಭದಲ್ಲಿಯೇ ವಿದ್ಯೆಯನ್ನು ಮಾರ್ತೇವೆ, ನೀರನ್ನು ಮಾರ್ತಾ ಇದ್ದೇವೆ, ಅನ್ನವನ್ನು ಮಾರ್ತಾ ಇದ್ದೇವೆ, ತಟಾಕಗಳನ್ನು ಹಾಳು ಮಾಡ್ತಾ ಎಲ್ಲವನ್ನು ಈಗ ಮಾಡ್ತಾ ಇದ್ದೇವೆ ಅಂತ ನೋಡಿದರೆ ಪುರಾಣ ಎಷ್ಟು ದೀರ್ಘವಾದ ಆಲೋಚನೆ ಇಟ್ಟುಕೊಂಡು 1000 ವರ್ಷಗಳ ಹಿಂದೆ ಮಾತಾಡಿದೆ ಅಂತ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ತಟಾಕವನ್ನು ಯಾರೂ ಹಾಳು ಮಾಡಬಾರದು ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಪುರಾಣ ಕೊಡ್ತದೆ. ಗ್ರೀಷ್ಮ ಋತುವಿನಲ್ಲಿ ಸುಡು ಬೇಸಿಗೆಯಲ್ಲೂ ಕೂಡ ತಟಾಕ ನೀರಿನಿಂದ ತುಂಬಿದ್ರೆ ಆ ತಟಾಕವನ್ನು ಮಾಡಿದವನಿಗೆ ರಾಜಸೂಯಾದಿ ಮಹಾಯಜ್ಞಗಳನ್ನು ಮಾಡಿದ ಫಲ ಉಂಟು ಅಂತ ಫಲವನ್ನು ನಿರ್ದೇಶ ಮಾಡಿ ಆದಷ್ಟು ಜನಕ್ಕೆ ಸಾಮಾಜಿಕವಾದ ಕೆಲಸ ಮಾಡಲಿಕ್ಕೆ ಪುರಾಣ ಪ್ರೇರಣೆ ಕೊಟ್ಟಿದೆ ಅಂತ ಗೊತ್ತಾಗ್ತದೆ. ಮುಂದೆ ಪಾದಪಾರೋಪಣ ಅಂತ ಇನ್ನೊಂದು ಸಾಮಾಜಿಕವಾದ ಕೆಲಸ ಪೂರ್ತ ನಮ್ಮಲ್ಲಿ ಇವತ್ತು ಅದು ಆರಂಭ ಆಗಿದೆ. ಮರಗಿಡಗಳನ್ನು ಬೆಳೆಸಬೇಕು, ಪರಿಸರವನ್ನು ಉಳಿಸಬೇಕು ಅಂತ ನಾವೇನು ಹೇಳ್ತೇವೆ, ಅದನ್ನು ಪದ್ಮಪುರಾಣ ಹೇಳ್ತದೆ ವೃಕ್ಷಗಳನ್ನು ನೆಡಬೇಕು ಅಂತ. ಅದಕ್ಕೆ ಒಂದೊಂದು ಫಲವನ್ನು ಕೂಡ ಹೇಳಿದೆ. ಪೂಜ್ಯಾಹ ಸೂಚ್ಯ ಸುವರ್ಣಯ ಕಾರ್ಯಂ ಸರ್ವೇಷಾಂ ಕರ್ಣವೇಧನಂ. ವೃಕ್ಷಗಳನ್ನು ನೆಡುವ ಸಂಸ್ಕಾರಗಳನ್ನೆಲ್ಲ ಹೇಳ್ತಾ ಉಂಟು. ಮರಗಳನ್ನು ನೆಡಬೇಕು ಅಂತ. ಯಾಕೆ ಮರಗಳನ್ನು ನೆಡಬೇಕು? ಮರ ಅದೇ ಬೆಳೆಕೊಳ್ತದಲ್ವಾ ಕೇಳಿದರೆ ಪುರಾಣಗಳು ನಮಗೆ ಹೇಳುವಂಥದ್ದು, ನಾವು ಒಂದು ಮರವನ್ನು ಕಡಿದೆವು ಅಂತಂದರೆ ಕನಿಷ್ಠ 10 ಮರವನ್ನಾದರೂ ನೆಡಬೇಕು. ಯಾಕೆ ಅಂತಂದರೆ ಮರವನ್ನು ಕಡಿಯಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಯಾಕೆ? ಅದು ಅದೇ ಬೆಳೆದದ್ದು, ಅದಾಗಿಯೇ ಬೆಳೆದದ್ದನ್ನು ನಮಗೆ ಕಡಿಲಿಕ್ಕಿಲ್ಲ. ನಾವು ನೆಟ್ಟದ್ದನ್ನು ಬೇಕಾದರೆ ಕಡಿಯುವ, ನಾವು ನೆಟ್ಟದ್ದು ಸಮಾಧಾನ ಇರ್ತದೆ. ಆದರೆ ಎಷ್ಟೋ ವರ್ಷದ ಹಿಂದೆ ಯಾರು ನೆಟ್ಟದ್ದು ಅಂತ ಗೊತ್ತಿಲ್ಲ, ಅದಾಗಿಯೇ ಬೆಳೆದಿರ್ತದೆ. ಅಂತಹ ವೃಕ್ಷವನ್ನು ಕಡಿದ್ರೆ ಒಂದು ದೊಡ್ಡ ದೋಷ ಬರ್ತದೆ. ಆದ್ದರಿಂದ ವೃಕ್ಷಾರೋಪಣ ವಿಧಿ ಪುರಾಣ ಅದನ್ನು ಹೇಳ್ತಾ ಉಂಟು. ಎಲ್ಲ ವೃಕ್ಷಗಳ ಬೀಜಗಳನ್ನು ಹಾಕಿ ಅಥವಾ ವೃಕ್ಷಗಳು ಎಲ್ಲಿ ಬಿದ್ದಿದ್ದಾವೆ ದೊಡ್ಡ ಮರದ ಅಡಿಯಲ್ಲಿ ಅಂತಹ ಸಸಿಗಳನ್ನು ಒಟ್ಟು ಮಾಡಬೇಕು. ಒಟ್ಟು ಮಾಡಿ ಅವುಗಳನ್ನು ಇಟ್ಟು ಅವುಗಳನ್ನು ಬೆಳೆಸಿ ಸ್ವಲ್ಪ ಎತ್ತರ ಆದ ಕೂಡಲೇ ಯೋಗ್ಯವಾದಂತಹ ಜಾಗದಲ್ಲಿ ಗುಂಡಿಗಳನ್ನು ಮಾಡಿ ಆ ಮರಗಳನ್ನು, ಆ ವೃಕ್ಷಗಳನ್ನು ಪೂಜಿಸಿ ಅಲ್ಲಿ ನೆಡಬೇಕು ಅಂತ. ಸುಮ್ಮನೆ ನೆಡುವುದಲ್ಲ, ಪೂಜಿಸಿ ನೆಡುವುದಕ್ಕೂ ಸುಮ್ಮನೆ ನೆಡುವುದಕ್ಕೂ ವ್ಯತ್ಯಾಸ ಉಂಟು. ಅಶ್ವತ್ಥ ವೃಕ್ಷ ಎಲ್ಲೆಲ್ಲಿಯೂ ಹೇಳ್ತದೆ, ನಾವು ಅದನ್ನೆಲ್ಲ ಪೂಜಿಸುವುದಿಲ್ಲ. ಯಾರಾದರೂ ಪೂಜಿಸಿ ಸಂಸ್ಕಾರ ಮಾಡಿ ಅಶ್ವತ್ಥ ವೃಕ್ಷವನ್ನು ನೆಟ್ಟರೆ ಅದರ ತಂಟೆಗೆ ಯಾರು ಹೋಗುವುದೂ ಇಲ್ಲ. ಆದ್ದರಿಂದ ಪ್ರಾಚೀನರು ಏನು ಮಾಡಿದ್ರು ಅಂತಂದರೆ ವೃಕ್ಷಗಳನ್ನು ಪೂಜಿಸಿ ನೆಡುವ, ಅದರಿಂದ ಲೋಕಹಿತವನ್ನು ಮಾಡುವ ಒಂದು ಮಾರ್ಗವನ್ನು ಕಂಡುಕೊಂಡರು. ಆದ್ದರಿಂದ ವೃಕ್ಷಾರೋಪಣ ಎನ್ನುವ ವಿಧಿಯನ್ನು ಅವರು ನಿರೂಪಿಸಿದರು. ಹಾಗಾಗಿ ಕಟ್ಟೆ ಕಟ್ಟುವಂಥದ್ದು, ಅದನ್ನು ಪೂಜಿಸುವಂತಹ ಪರಿಪಾಟಿ ಬಂತು. ಅನೇನ ವಿಧಿನ ಯಸ್ತು ಕುರ್ಯಾತ್ ವೃಕ್ಷೋತ್ಸವಂ ಬುಧಃ ಸರ್ವಾನ್ ಕಾಮಾನ್ ಅವಾಪ್ನೋತಿ ಪದಂಚಾನಂತಮಶ್ನುತೆ. ಪದ್ಮಪುರಾಣ ವೃಕ್ಷೋತ್ಸವ ಎನ್ನುವ ಶಬ್ದವನ್ನು ಉಟ್ಟಂಕನ ಮಾಡಿದೆ. ನಾವಿವತ್ತು ವನಮಹೋತ್ಸವ ಅಂತೇನು ಹೇಳ್ತೇವೆ, ವನಮಹೋತ್ಸವ ಎನ್ನುವ ಶಬ್ದ ಬರುವುದಕ್ಕಿಂತ ಎಷ್ಟೋ ಮೊದಲೇ ಪದ್ಮಪುರಾಣ ವೃಕ್ಷೋತ್ಸವಂ ಬುಧ ಅಂತ ಕರೆದಿದೆ. ಯಾರು ವೃಕ್ಷೋತ್ಸವ ಮಾಡ್ತಾನೆ ಪ್ರತಿ ವರ್ಷವೂ ಅವ ಅನಂತ ಫಲವನ್ನು ಹೊಂದ್ತಾನೆ ಅಂತ. ಅದಕ್ಕೆ ಒಂದೊಂದು ವೃಕ್ಷಗಳನ್ನು ಬೆಳೆಸಿದ್ರೆ ಒಂದೊಂದು ಫಲವನ್ನು ಕೂಡ ಪುರಾಣ ಹೇಳ್ತಾ ಉಂಟು. ಯತ್ನೇನಾಪಿಚ ರಾಜೇಂದ್ರ ಅಶ್ವತ್ಥಾರೋಪಣಂ ಕುರು ಸತೇ ಪುತ್ರ ಸಹಸ್ರಸ್ಯ ಕೃತ್ಯಂ ಏಕಃ ಕರಿಷ್ಯತಿ. ಯಾರಿಗಾದರೂ ಮಕ್ಕಳು ಹುಟ್ಟಬೇಕು, ಹುಟ್ಟಿದ ಮಕ್ಕಳು ಒಳ್ಳೆಯವರಾಗಬೇಕು, ಕೀರ್ತಿವಂತರಾಗಬೇಕು ಅಂತ ಆಸೆ ಇದ್ದರೆ ಅವ ಅಶ್ವತ್ಥ ವೃಕ್ಷವನ್ನು ನೆಡಬೇಕು ಅಂತ. ಒಂದು ಅಶ್ವತ್ಥವನ್ನು ನೆಟ್ಟರೂ ಸಾಕು, ಅವನಿಗೆ ಅವನ ವಂಶ ವಿಸ್ತಾರವಾಗ್ತದೆ. ಕಾರಣ ಏನು ಅಂತಂದರೆ ಅಶ್ವತ್ಥ, ಔದುಂಬರ, ಪ್ಲಕ್ಷ ಅಂದರೆ ಕಿರುಗೋಳಿ, ಅತ್ತಿ, ನ್ಯಗ್ರೋಧ ಗೋಳಿ ವೃಕ್ಷ, ಆಲದ ಮರ ಅಂತ ಕರಿತೇವೆ. ಇಂತಹ ಎಲ್ಲ ವೃಕ್ಷಗಳಿಗೆ ಕ್ಷೀರಿ ವೃಕ್ಷಗಳು ಅಂತ ಹೆಸರು.